ತುಂಬ ಚೆನ್ನಾಗಿರುವಂತಹ ಪಡವಲಕಾಯಿ ಸಿಕ್ಕಿದೆ. ಇದು ಸ್ವಲ್ಪ ಸ್ಪೆಷಲ್ ಜಾತಿ ಕಾಣ್ತದೆ. ಸಾಮಾನ್ಯವಾಗಿ ಈ ಥರದ್ದು ನಾನು ನೋಡಿಲ್ಲ, ಯಾಕಂದರೆ ಇದು ಕೆಲವು ಸತಿ ಮಾತ್ರ ಸಿಗ್ತದೆ ಈ ಥರದ್ದು. ತುಂಬ ದಪ್ಪಾಗಿ ತುಂಬ ಚೆನ್ನಾಗಿದೆ. ಇದರದ್ದು ನಾವೊಂದು ಒಳ್ಳೆಯ ಸಾಂಬಾರು ಮಾಡುವ ಸೈಡ್ ಡಿಶ್. ಬರೀ ಒಂದೇ ಒಂದು ಐಟಮ್ ಹಾಕಿ ನಾನು ಮಾಡ್ತಾ ಇರುವಂಥದ್ದು. ಆ್ಯಕ್ಚುಲಿ ಫಂಕ್ಷನ್ಗಳಲ್ಲೆಲ್ಲ ಮಾಡ್ತಾರೆ, ಇದರದ್ದಲ್ಲ ಮಾಡೋದು, ಚೀನಿಕಾಯಿಯದ್ದು ಮಾಡ್ತಾರೆ. ಚೀನಿಕಾಯಿ ಮತ್ತು ಕಡಲೆ ಹಾಕಿ ಮಾಡ್ತಾರೆ. ಕಲಸು ಅಂತ ಕೂಡ ಕರೀತಾರೆ, ಜೀರಿಗೆ ಬೆಂದಿ ಅಂತ ಕೂಡ ಹೇಳ್ತಾರೆ ದಕ್ಷಿಣ ಕನ್ನಡದಲ್ಲಿ. ತುಂಬ ತುಂಬ ರುಚಿ ಆಗ್ತದೆ ಅದು ಸೈಡ್ ಡಿಶ್ ಆಗಿ. ನೀವು ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ನಿಮಗೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು. ನಾನು ಹೀರೆಕಾಯಿಯದ್ದು ಮಾಡ್ತೇನೆ ಇದೇ ಥರ. ಇದು ಪಡವಲಕಾಯಿಯದ್ದು ಕೂಡ, ಯಾಕಂದರೆ ಇದಕ್ಕೆ ಆ ಜೀರಿಗೆ ಒಳ್ಳೆ ರುಚಿ ಕೊಡ್ತದೆ ಮತ್ತು ಒಳ್ಳೆ ಪರಿಮಳ ಅದಕ್ಕೆ ಕರೆಕ್ಟಾಗಿ ಸೇರ್ತದೆ. ಓಕೆ, ಆದರೆ ಸೊರೆಕಾಯಿ ಬೆಂಡೆಕಾಯಿ ಅದಕ್ಕೆಲ್ಲ ಅದು ಅಷ್ಟು ಸೇರೋದಿಲ್ಲ. ಹಾಗಾಗಿ ಇದನ್ನು ನೀವು ಟ್ರೈ ಮಾಡಿ. ಪಡವಲಕಾಯಿ ಸ್ನೇಕ್ ಗಾರ್ಡ್ ಇದೆಯಲ್ಲ, ಇದರಲ್ಲಿ ತುಂಬ ಪೌಷ್ಟಿಕಾಂಶಗಳಿದೆ. ವಿಟಮಿನ್ ಎ, ವಿಟಮಿನ್ ಬಿ6 ಬೇಕಾದಷ್ಟು ಇದೆ ಇದರಲ್ಲಿ. ಜೊತೆಗೆ ವಿಟಮಿನ್ ಇ ಮತ್ತು ವಿಟಮಿನ್ ಕೆ ಕೂಡ ಇದೆ. ಇದು ಎಲ್ಲ ತರಕಾರಿಗಳಲ್ಲಿ ನಿಮಗೆ ಸಿಕ್ಕುವುದಿಲ್ಲ. ಕೆಲವರಿಗೆ ಇದನ್ನು ಅಷ್ಟು ಇಷ್ಟ ಆಗೋದಿಲ್ಲ, ಯಾಕಂದರೆ ತುಂಬ ಸಾಫ್ಟ್ ಆಗ್ತದೆ ಬೇಯುವಾಗ ಅಂತ. ಆದರೆ ನೀವು ಒಂದೇ ಒಂದು ವಿಸಿಲ್ ಇಡಿ, ಹದವಾಗಿ ಬೆಂದಿರ್ತದೆ, ನಿಮಗೆ ತುಂಬ ಚೆನ್ನಾಗಿ ಪದಾರ್ಥ ಮಾಡಲಿಕ್ಕೆ ಆಗ್ತದೆ. ಓಕೆ, ಇದಕ್ಕೆ ನೀವು ಕಡಲೆ ಬೇಕಿದ್ರೆ ಹಾಕ್ಕೊಳ್ಬೋದು, ಹಾಕದಿದ್ದು ಪರವಾಗಿಲ್ಲ, ತುಂಬ ರುಚಿ ಆಗ್ತದೆ. ಮಾಡಿ ನೋಡಬೇಕು ನೀವು ಇದನ್ನು. ನೋಡಿ, ಪಡವಲಕಾಯಿ ಇದು ಒಳಗಡೆಗೆ ಇದರ ಬೀಜ ಬೆಳೀಲಿಲ್ಲ, ಹಾಗಾಗಿ ಬೀಜವನ್ನು ಇದನ್ನೆಲ್ಲ ತೆಗೆಯುವಂಥ ಅವಶ್ಯಕತೆ ಇಲ್ಲ. ಇದನ್ನು ಹೀಗೆ ಅದರ ತೊಟ್ಟು ಮತ್ತು ತುದಿಯನ್ನು ಕಟ್ ಮಾಡಿ ಸೀದಾ ನೀವು ನೇರವಾಗಿ ಕಟ್ ಮಾಡ್ಬೋದು. ಇದು ತುಂಬ ಚೆನ್ನಾಗಿರುತ್ತೆ, ತುಂಬ ಸ್ಮೆಲ್ ಕೂಡ ಚೆನ್ನಾಗಿದೆ ಇದರದ್ದು. ಇದರಲ್ಲಿ ಖನಿಜಾಂಶಗಳು ಕೂಡ ಬೇಕಾದಷ್ಟು ಇದೆ. ಇದರಲ್ಲಿ ಮ್ಯಾಗ್ನೀಷಿಯಮ್ಮು, ಕ್ಯಾಲ್ಸಿಯಮ್ ತುಂಬ ಇದೆ ಇದರಲ್ಲಿ. ಕ್ಯಾಲ್ಸಿಯಮ್, ಐರನ್, ರಂಜಕ, ಫಾಸ್ಫರಸ್, ಸತ್ತು ಎಲ್ಲವೂ ಇದೆ. ನಮ್ಮ ದೇಹಕ್ಕೆ ಇವುಗಳೆಲ್ಲ ತುಂಬ ಅವಶ್ಯಕತೆ ಇದೆ. ಹಾಗಾಗಿ ಇದು ಕ್ಯಾಲರಿ ತುಂಬ ಕಡಿಮೆ ಇರೋದು. ಹಾಗಾಗಿ ವೆಯ್ಟ್ ಲಾಸಿನವರಿಗೂ ಕೂಡ ಇದು, ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದವರಿಗೂ ಕೂಡ ಇದು ತುಂಬ ಒಳ್ಳೆಯ ಆಹಾರ. ಖಂಡಿತವಾಗಿ ಇದನ್ನು ಬಳಸಬೇಕೆಲ್ಲರೂ. ಈ ಸೈಡ್ ಡಿಶ್ಗೆ ನಾವು ಮಸಾಲೆ ಮಾಡ್ಕೊಳ್ಬೇಕಲ್ಲ. ನಾನು 1 ಸ್ಪೂನಿನಷ್ಟು ಜೀರಿಗೆ ತಗೊಳ್ತೇನೆ. ಸ್ವಲ್ಪ ದೊಡ್ಡ ಸ್ಪೂನೇ ಇದು, ತುಂಬ ಸಣ್ಣದಲ್ಲ. 1 ಸ್ಪೂನಿನಷ್ಟು ಜೀರಿಗೆಯನ್ನು ಹಾಗೆ ಡ್ರೈ ರೋಸ್ಟ್ ಮಾಡ್ಬೋದು. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೋದು, ಅಥವಾ ಎಣ್ಣೆಯನ್ನು ಕೊನೆಗೆ ನೀವು 1 ಸ್ಪೂನು ಸಾಂಬಾರಿನ ಮೇಲೆಗೆ ಹಾಕ್ಕೊಳ್ಬೋದು. ನಾನು ಇದರ ಜೊತೆಗೆ ಹಾಕ್ಕೊಳ್ತೇನೆ 1 ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಸಣ್ಣ ಸ್ಪೂನ್ ಇದು, 2 ಸ್ಪೂನಿನಷ್ಟು ಎಣ್ಣೆ ಹಾಕ್ತೇನೆ. ತೆಂಗಿನ ಎಣ್ಣೆ ನೀವು ಸ್ವಲ್ಪ ಜಾಸ್ತಿ ಆದರೂ ಏನು ಟೆನ್ಷನ್ ಆಗೋದು ಬೇಡ, ದೇಹಕ್ಕೆ ಇದು ಒಳ್ಳೆಯದು. ಓಕೆ, ಈಗ ಇದು ಸಿಡಿದ ಕೂಡಲೇ ನಾನು ಈ 4 ಮೆಣಸು ಹಾಕ್ತೇನೆ. ಯಾವಾಗಲೂ ಮೇಡಮ್ 2 ಮೆಣಸು ಹಾಕೋದಲ್ಲ, ಇವತ್ತು 4 ಮೆಣಸು ಹಾಕ್ತೇನೆ. ಯಾಕಂದರೆ ಸೈಡ್ ಡಿಶ್ಶು ಸ್ವಲ್ಪ ಖಾರ ಇದ್ದು ಚೆನ್ನಾಗಿರ್ತದಲ್ಲ, ನಿಮಗೆ ಗೊತ್ತಿದೆ. ಹಾಗೆ ಇದೀಗ ನಾನು ಮೆಣಸನ್ನು ಕಟ್ ಮಾಡಿ ಅದಕ್ಕೆ ಹಾಕಿಬಿಟ್ಟೆ. ಈಗ ಒಂದು ಫ್ರೈ ಮಾಡ್ತೇನೆ. ಅನಂತರ ಇದನ್ನು ತೆಂಗಿನಕಾಯಿ ಜೊತೆಗೆ ಗ್ರೈಂಡ್ ಮಾಡೋದು. 1 ಕಪ್ಪಿನಷ್ಟು ನಾನು ತೆಂಗಿನಕಾಯಿ ಹಾಕ್ತೇನೆ. 1 ಕಪ್ಪು ಫುಲ್ಲು ತಗೊಂಡಿದ್ದೇನೆ ನಾನು, ಯಾಕಂದರೆ ಸ್ವಲ್ಪ ದಪ್ಪ ಸಾಂಬಾರು ಮಾಡ್ತೇನೆ ನಾನು. ಓಕೆ, ಹಾಗಾಗಿ ಅಂದರೆ ಸೈಡ್ ಡಿಶ್ ಆದ ಕಾರಣ ಸ್ವಲ್ಪ ದಪ್ಪಕ್ಕೆ. ನಿಮಗೆ ಕಾಯಿ ಜಾಸ್ತಿ ಬೇಕು ಅಂತ ಇಲ್ಲ ಅಂತಂದರೆ ಸ್ವಲ್ಪ ಕಡಿಮೆ ಮಾಡಿದರೆ ಏನು ತೊಂದರೆ ಇಲ್ಲ. ನಾವು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೇನೆ ಅಷ್ಟೇ. ಈಗ ಇದು ಫ್ರೈ ಆದ ತಕ್ಷಣ ನಾನು ತೆಂಗಿನಕಾಯಿ ಹಾಕಿಕೊಂಡು ಗ್ರೈಂಡ್ ಮಾಡಿಬಿಡ್ತೇನೆ. ನೈಸಾಗಿ ಗ್ರೈಂಡ್ ಮಾಡಿಕೊಳ್ಳುವ. ಸ್ವಲ್ಪ ದಪ್ಪಕ್ಕೆ ಹೆಚ್ಚು ನೀರನ್ನು ಹಾಕೋದು ಬೇಡ ಗ್ರೈಂಡ್ ಮಾಡುವಾಗ ಕೂಡ. ಮತ್ತು ನೋಡಿಕೊಂಡು ನೀವು ದಪ್ಪ ಎಷ್ಟು ಬೇಕು ಅಂತ ನೋಡ್ಕೊಳ್ಬೋದು. ಇದು ತೆಂಗಿನಕಾಯಿ ಗ್ರೈಂಡ್ ಮಾಡುವಾಗ ನಾನೊಂದು ಸ್ವಲ್ಪ ಹುಣಿಸೆ ಹಾಕ್ತೇನೆ. ಇದು ನನ್ನ ಹತ್ರ ಕ್ಲೀನಾಗಿರುವಂತಹ ಹುಣಿಸೆ ಇದೆ, ಹಾಗಾಗಿ ನಾನು ಅದನ್ನು ಹಾಗೆ ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ. ಇಷ್ಟು ಹುಣಿಸೆಯನ್ನು ಹಾಕ್ತೇನೆ. ನೀವು ಪೇಟೆಯಿಂದ ತಂದದ್ದು ಕ್ಲೀನ್ ಇಲ್ಲ ಅಂತ ಆದರೆ ಅದನ್ನು ನೀರು ಮಾಡಿ ಅದರ ನೀರನ್ನು ಹಾಕಬೇಕು. ಇದು ಗ್ರೈಂಡ್ ಮಾಡುವಾಗಲೇ ಹಾಕಿಬಿಡ್ತೇನೆ. ಇದಕ್ಕೆ 1 ಸ್ಪೂನ್ನಷ್ಟು ಉಪ್ಪು ಹಾಕಿದ್ದೇನೆ. ಇಷ್ಟು ದೊಡ್ಡ ಲೋಟದಲ್ಲಿ ಇಷ್ಟು ನೀರು ಹಾಕಿದ್ದೇನೆ. ಅರ್ಧವೇ ಅರ್ಧ ನೀರು ಹಾಕಿದ್ದು ಸಾಕಾಗ್ತದೆ, ಅದರ ನೀರು ಬಿಡ್ತದೆ ಮತ್ತೆ. ಹಾಗಾಗಿ ಮತ್ತೆ ನೀರು ಪುನಃ ಅದರಲ್ಲಿ ಎಷ್ಟು ನೀರು ಬಿಟ್ಟಿದೆ ನೋಡಿಕೊಂಡು ನೀವು ತೆಂಗಿನಕಾಯಿ ಹಾಕ್ಕೊಳ್ಬೇಕು. ಗೊತ್ತಾಯ್ತಲ್ಲ, ತುಂಬ ದಪ್ಪ ಮಾಡಬೇಡಿ. ಮತ್ತೆ ಅದಲ್ಲದಿದ್ದರೆ ಅನ್ನಕ್ಕೆ ಕಲಸುವಾಗೆ ಮಾಡಿಕೊಳ್ಬೇಕಾಗ್ತದೆ, ಸೈಡ್ ಡಿಶ್ ಆಗೋದಿಲ್ಲ. ಗೊತ್ತಾಯ್ತಲ್ಲ. ನಾನು ಗ್ರೈಂಡ್ ಮಾಡಿ ಆದದ್ದನ್ನೆಲ್ಲ ಈ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಇನ್ನೀಗ ನಮ್ಮ ಕೆಲಸ ಏನಿಲ್ಲ. ಇದನ್ನು ಸ್ವಲ್ಪ ಒಂದು ಚೂರು ಬೆಲ್ಲವನ್ನು ಹಾಕ್ಕೊಳ್ತೇನೆ. ಅಲ್ಲಿ ಕಾಯಿ ಗ್ರೈಂಡ್ ಮಾಡಿದ್ದಿದೆಯಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ತೇನೆ. ಆನಂತರ ಒಂದು ಒಗ್ಗರಣೆ ಹಾಕ್ಕೊಂಡ್ರೆ ನಮ್ಮ ಕೆಲಸ ಮುಗೀತು. ಎಷ್ಟು ರುಚಿಯಾದಂತಹ ಒಂದು ಸಾಂಬಾರು ನೋಡಿ ಇದು. ನಾನು ತೆಕ್ಕೊಂಡಂಥದ್ದು ದಪ್ಪ ಪಡವಲಕಾಯಿ, ಹಾಗಾಗಿ ಇದಕ್ಕೆ ಸರಿಯಾಗಿ 2 ವಿಸಿಲ್ ಹಾಕಿಸಿದೆ ನಾನು.
ನೀವು ಆರ್ಡಿನರಿ ಸಪೂರದ್ದು ಉದ್ದದ್ದು ಬರ್ತದಲ್ಲ ಅಂಥ ಸ್ನೇಕ್ ಗಾರ್ಡಿಗಾದರೆ ನೀವು 1 ವಿಸಿಲ್ ಹಾಕಿದರೆ ಸಾಕಾಗ್ತದೆ. ಇದು ಸ್ವಲ್ಪ ದಪ್ಪ ದಪ್ಪ ಇದೆ ಮತ್ತು ಸಿಪ್ಪೆ ಕೂಡ ಸ್ವಲ್ಪ ದಪ್ಪ ಇದೆ, ಹಾಗೆ ಪರಿಮಳ ಕೂಡ ಇದರದ್ದು ಚೆನ್ನಾಗಿಯೇ ಇದೆ. ಓಕೆ, ಈಗ ನಾನು ಇದನ್ನು ಸ್ವಲ್ಪ ಅಗಲ ಬಾಯಿ ಪಾತ್ರೆಗೆ ಹಾಕ್ಕೊಳ್ತೇನೆ. ಯಾಕಂದರೆ ದಪ್ಪ ಮಾಡ್ತೇವಲ್ಲ ಆಗ ತೊಳಸ್ಲಿಕ್ಕೆಲ್ಲ ಸ್ವಲ್ಪ ಸುಲಭ ಆಗ್ತದೆ ಮತ್ತು ಅಡಿ ಹಿಡಿತದಲ್ಲ ಇಲ್ಲದಿದ್ದರೆ, ಅದಕ್ಕೋಸ್ಕರ ಸ್ವಲ್ಪ ಅಗಲ ಬಾಯಿದೆ ತಗೊಂಡೆ ನಾನು ಮಾಡಲಿಕ್ಕೆ ಸುಲಭ ಆಗ್ತದೆ. ಈಗ ನಾನು ಕಾಯಿ ಗ್ರೈಂಡ್ ಮಾಡಿದ್ದನ್ನು ಸ್ವಲ್ಪ ನೀರು ಅದಕ್ಕೆ ಇದ್ದದ್ದು ಮಿಕ್ಸಿಯನ್ನು ತೊಳೆದ ನೀರು ಕೂಡ ಅದಕ್ಕೆ ಹಾಕ್ಕೊಂಡಿದ್ದೇನೆ. ಈಗ ಇದು ತೊಳಸಿ ನೋಡುವ ಹದ ಹೇಗಾಗಿದೆ ಅಂತ. ಇದು ಹದವಾಗಿ ಬೆಂದಿದೆ. ಈಗ ನಾನು ಕಾಯಿ ಎಲ್ಲ ಹಾಕಿ ಆಯಿತು. ಇದಕ್ಕೆ ಇನ್ನು ಸ್ವಲ್ಪ ನೀರು ನಿಮಗೆ ಅನ್ನಿಸ್ಬೋದು, ಸ್ವಲ್ಪ ಜಾಸ್ತಿ ಹೊತ್ತು ಕುದಿಸ್ಬೇಕು ಇದನ್ನು ಹೇಗಿದ್ರು, ಆಗ ಕುದಿಯುವಾಗ ನೀರು ಸರಿಯಾಗ್ತದೆ ಅದಕ್ಕೆ. ಈಗ ಇದು ಕುದೀತಾ ಇರುವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ಬೆಲ್ಲ ಹಾಕ್ತೇನೆ. ಆನಂತರ ಬೇವಿನ ಎಲೆ ಇದಕ್ಕೆ ಇಂಪಾರ್ಟೆಂಟ್. ಬೇವಿನ ಎಲೆಯನ್ನು ಇದಕ್ಕೆ ಹಾಕಿ ಬಿಡ್ತೇನೆ. ಅದು ಚೆನ್ನಾಗಿ ಕುದ್ದದರ ಪರಿಮಳ ಅದಕ್ಕೆ ಚೆನ್ನಾಗಿ ಸೇರಿಕೊಳ್ತದೆ. ಅದು ಕುದಿಯುವಾಗಲೇ ನೀವು ಹಾಕ್ಕೊಂಡ್ರೆ. ಈಗ ಉಪ್ಪು, ಖಾರ, ಹುಳಿ ಎಲ್ಲ ಇದೆ ಇದರಲ್ಲಿ ಅಲ್ವಾ. ಇದಕ್ಕೆ ಒಂದು ಸ್ವಲ್ಪ ಸಿಹಿ ರುಚಿ ಹಾಕಬೇಕು, ಇಲ್ಲದಿದ್ದರೆ ಅದರ ಟೇಸ್ಟ್ ಬರೋದಿಲ್ಲ. ಓಕೆ, ಮತ್ತು ನಿಮ್ಮಲ್ಲಿ ಶುಗರ್ನವರೇನಾದರೂ ಇದ್ದರೆ ಅವರಿಗೆ ತೆಗೆದಿಟ್ಟು ನೀವು ಸ್ವಲ್ಪ ಬೆಲ್ಲ ಹಾಕಿಕೊಳ್ಳಿ. ಯಾಕಂದರೆ ಇದು ಸೈಡ್ ಡಿಶ್ ಮತ್ತು ಇದು ಚಪಾತಿಗೆಲ್ಲ ಮಾಡುವಾಗ ಸ್ವಲ್ಪ ಸಿಹಿಯಾಗಿಯೇ ಮಾಡ್ಬೋದು. ಅಂದರೆ ಸಿಹಿ, ಹುಳಿ, ಖಾರ ಎಲ್ಲ ಸರಿ ಇರ್ತದೆ, ರುಚಿ ಆಗ್ತದೆ ಇದು ತಿನ್ನಲಿಕ್ಕೆ. ಚೆನ್ನಾಗಿ ಕುದಿಲಿ ಅದು. ಈಗ ಅದು ಚೆನ್ನಾಗಿ ಕುದಿಲಿಕ್ಕೆ ಶುರುವಾದ ನಂತರ ನೀವು ಅದಕ್ಕೆ ಒಂದು 2 ಸ್ಪೂನಿನಷ್ಟು, ಸಣ್ಣ ಸ್ಪೂನಿನಲ್ಲಿ 2 ಸ್ಪೂನಿನಷ್ಟು ನಾನು ಎಣ್ಣೆ ಹಾಕಿದೆ. ನೀವು ಬಹುಶಃ ಟ್ರೆಡಿಷನಲ್ ಆಗಿ ಇದನ್ನೆಲ್ಲ ಮಾಡ್ತಾರೆ ಫಂಕ್ಷನ್ಗಳಿಗೆ, ಅವರು ಮಾಡುವಂತಹ ವಿಧಾನ ಸ್ವಲ್ಪ ಬೇರೆ ಇರ್ತದೆ. ಓಕೆ, ನಾನು ಇದು ನಮಗೆ ಮಾಡಲಿಕ್ಕೆ ಸುಲಭ ಆಗುವ ರೀತಿ, ನೀವು ಹೊರಗಡೆಗೆ ಕೆಲಸಕ್ಕೆ ಹೋಗುವಾಗ ನಿಮಗೆ ಬೇಗನೆ ಮಾಡಿಕೊಳ್ಳಿಕ್ಕೆ ಮತ್ತು ಈಸಿಯಾಗಿ ರುಚಿಯಾಗಿ ಪೌಷ್ಟಿಕರವಾದಂಥ ಆಹಾರ ಬೇಕು ನಮಗೆ. ಅದಕ್ಕೋಸ್ಕರ ನಾನು ಈ ಥರ ಸಿಂಪಲ್ಲಾಗಿ ನಾವು ಮಾಡಲಿಕ್ಕೆ ಹೇಳಿಕೊಡ್ತಾ ಇರೋದು. ಟ್ರೆಡಿಷನಲ್ಲಿ ಆಗಿ ಆದರೆ ಅದನ್ನು ಪಾತ್ರೆಯಲ್ಲಿ ಹಾಕಿಯೇ ಬೇಯಿಸಬೇಕು, ಕುಕ್ಕರಲ್ಲಿ ಬೇಯಿಸಲಿಕ್ಕಿಲ್ಲ, ಈ ರೀತಿಯೆಲ್ಲ ಹೇಳ್ತಾರೆ. ಜಾಸ್ತಿ ಬೆಂದು ಹೋಗ್ತದೆ ಹಾಗೆಲ್ಲ. ಮತ್ತು ಇದಕ್ಕೆ ಸ್ವಲ್ಪ ಜಾಸ್ತಿ ಬೆಂದರೂ ಟೇಸ್ಟ್ ಚೆನ್ನಾಗೇ ಇರ್ತದೆ. ಸರಿ ಸಾಫ್ಟ್ ಆಗಬೇಕು, ಅದಲ್ಲದಿದ್ದರೆ ಆ ಮಸಾಲೆ ಅದಕ್ಕೆ ಚೆನ್ನಾಗಿ ಹಿಡಿಬೇಕಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ಇದು ಕುದ್ದಾಗ ತೆಂಗಿನಕಾಯಿಯ ಎಣ್ಣೆ ಕೂಡ ಒಂದು ಸ್ವಲ್ಪ ಬಿಡ್ತದಲ್ಲ ಅದಕ್ಕೆ, ಅದು ತುಂಬ ರುಚಿ ಆಗ್ತದೆ. ಕುದ್ದಾಗುವಾಗ ಕೆಲವು ಸಾಂಬಾರುಗಳನ್ನು ಚೆನ್ನಾಗಿ ಕುದಿಸಬೇಕು, ಹಾಗಿದ್ರೆ ಮಾತ್ರ ಅದಕ್ಕೆ ರುಚಿ ಬರೋದು. ಚೆನ್ನಾಗಿ ಅದು ಕುದಿಲಿ, ನೀವು ಬೇರೆ ಏನಾದರೂ ಉಳಿದ ಕೆಲಸಗಳನ್ನು ಮಾಡಿಕೊಳ್ಬೋದು. ತುಂಬ ರುಚಿಯಾದಂತಹ ಸೈಡ್ ಡಿಶ್ ರೆಡಿಯಾಗಿದೆ. ಇದು ಚಪಾತಿಯ ಜೊತೆಗೂ ತಿನ್ಬೋದು ನೀವು, ಊಟಕ್ಕೆ ಅನ್ನದ ಜೊತೆಗೆ ನೀವು ಸೈಡ್ ಡಿಶ್ ಆಗಿ ಇದನ್ನು ಯೂಸ್ ಮಾಡ್ಬೋದು. ತುಂಬ ರುಚಿಯಾಗ್ತದೆ, ಪೂರಿಗೂ ತುಂಬ ರುಚಿಯಾಗ್ತದೆ. ಇದು ಮಾಡಿಕೊಂಡು ರುಚಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ಹೇಗಾಗಿದೆ ಅಂತ ಹಾಕಿ.